ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ನೀಟ್ ಪ್ರಶ್ನೆ ಪತ್ರಿಕೆಯ ಲೀಕಾಸುರರ ಕೃತ್ಯದಿಂದಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಹಾದಿ ತುಳಿತಾ ಇದ್ದಾರೆ. ಮಾಫಿಯಾದ ಅಟ್ಟಹಾಸಕ್ಕೆ ವೈದ್ಯರಾಗಬೇಕಾಗಿದ್ದಂತಹ 4 ಸ್ಟೂಡೆಂಟ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪೇಪರ್ ಲೀಕ್ ಅಕ್ರಮದಲ್ಲಿ ಭಾಗಿಯಾಗಿದ್ದ ಮತ್ತೋರ್ವ ಉಪನ್ಯಾಸಕಿಗೆ ಕೆಡ್ಡಾಗೆ ಬಿದ್ದಿದ್ದಾರೆ. ಸಿಬಿಐ ವಿಚಾರಣೆ ವೇಳೆ ಶಾಕಿಂಗ್ ಸತ್ಯಗಳು ಕೂಡ ಹೊರಬರ್ತಾ ಇವೆ. ವೈದ್ಯರಾಗಬೇಕು ಅಂದುಕೊಂಡಿದ್ದವರ ಕನಸು ಕಮರಿ ಹೋಗಿದೆ. ಭವಿಷ್ಯ ಚಿಗುರುವ ಹೊತ್ತಲ್ಲೇ ಚಿವುಟಿ ಹಾಕಿದ್ದಾರೆ. ವಿದ್ಯಾರ್ಥಿಗಳ ಜೀವಕ್ಕೆ ಲೀಕಾಸುರರು ಕೊಳ್ಳಿ ಇಟ್ಟಿದ್ದಾರೆ. ನೀಟ್ ಮಾಫಿಯಾಗೆ 4 ಸ್ಟೂಡೆಂಟ್ಸ್ ಆತ್ಮಹತ್ಯೆ ಹಾದಿ ತುಳಿದಿದ್ದಾರೆ. ಕಿಂಗ್ ಪಿನ್ಗಳ ಕಳ್ಳಾಟ, ನೀಟ್ ಅಕ್ರಮದ ಆಟ ಬಗದಷ್ಟು ಬಯಲಾಗ್ತಾ ಇದೆ. ನೀಟ್ ಮಾಫಿಯಾಗೆ 4 ವಿದ್ಯಾರ್ಥಿಗಳು ಸೂಸೈಡ್. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದ ಉಪನ್ಯಾಸಕಿಗೆ ಸಿಬಿಐ ಕೆಡ್ಡ. ಹಗಲಿರುಳು ಕಷ್ಟಪಟ್ಟು ಓದಿದ್ರು. ಸರಸ್ವತಿ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ತಪಸ್ಸು ಮಾಡಿದ್ರು. ವೈದ್ಯರಾಗಿ ಸೆಟೆಸ್ಕೋಪ್ ಹಿಡಿಯಬೇಕು ಎಂದುಕೊಂಡಿದ್ದ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆ ರದ್ದಾಗಿದೆ. ಜೂನ್ 21ಕ್ಕೆ ಮರು ಪರೀಕ್ಷೆಗೆ ಮುಹೂರ್ತ ನಿಗದಿಯಾಗಿದೆ. ಉತ್ತಮ ಅಂಕದ ನಿರೀಕ್ಷೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಆಘಾತವಾಗಿದೆ. ಕೆಲವರಿಗೆ ಮತ್ತೆ ಪರೀಕ್ಷೆ ಎದುರಿಸಬೇಕಲ್ಲ ಎಂಬ ಆತಂಕದಿಂದ ಆತ್ಮಹತ್ಯೆ ಹಾದಿ ತುಳಿದಿದ್ದಾರೆ. ಕರ್ನಾಟಕದ ವಿದ್ಯಾರ್ಥಿ ಸೇರಿ 4 ಆತ್ಮಹತ್ಯೆ. ಇನ್ನು ದೆಹಲಿಯ ಅಜಾದ್ಪುರ ನಿವಾಸಿ 20 ವರ್ಷದ ಅಂಶಿಕಾ ಪಾಂಡೆ ಆಘಾತಕ್ಕೊಳಗಾಗಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ಅಲ್ಲದೆ ರಾಜಸ್ಥಾನದ ಸಿಕಾರ್ ನಿವಾಸಿ ಪ್ರದೀಪ್ ಅಕ್ರಮದಿಂದ ಬೇಸತ್ತು ನೇಣಿಗೆ ಶರಣಾಗಿದ್ದಾನೆ. ವೈದ್ಯರಾಗುವ ಕನಸು ಕಂಡಿದ್ದ ರಿತಿಕ್ ಮಿಶ್ರಾ ಎಂಬಾತ ಭವಿಷ್ಯಕ್ಕೆ ಕೊಳ್ಳಿ ಬಿದ್ದಿದೆ. ನೀಟ್ ಅಕ್ರಮಕ್ಕೆ ಕರ್ನಾಟಕ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಕರ್ನಾಟಕ ಮೂಲದ ಸಿದ್ಧಾರ್ಥ ಹೆಗ್ಡೆ ಗೋವಾದಲ್ಲಿ ವಾಸವಿದ್ದ. 2 ವರ್ಷಗಳಿಂದ ನೀಟ್ ಬರೆದಿದ್ದ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಪರೀಕ್ಷೆ ರದ್ದಾಗಿದ್ರಿಂದ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕುಲಕರ್ಣಿ ಬಳಿಕ ಜೀವಶಾಸ್ತ್ರ ಉಪನ್ಯಾಸಕಿಗೆ ಸಿಬಿಐ ಕೋಳ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಯನ್ನ ಸಿಬಿಐ ತೀವ್ರಗೊಳಿಸಿದೆ. ಕಿಂಗ್ ಪಿನ್ಗಳಿಗೆ ಬಲೆ ಹಾಕಲಾಗ್ತಾ ಇದೆ. ರಾಸಾಯನಶಾಸ್ತ್ರ ಪ್ರಾಧ್ಯಾಪಕ ಕುಲಕರ್ಣಿಗೆ ಕೆಡ್ಡ ತೋಡಿದ ಬೆನ್ನಲ್ಲೇ ಮತ್ತೊಬ್ಬ ಉಪನ್ಯಾಸಕಿ ಸಿಬಿಐಗೆ ಬೇಟೆಯಾಗಿ ಹೋಗಿದ್ದಾಳೆ. ಪ್ರಶ್ನೆ ಪತ್ರಿಕೆ ಸಿದ್ಧತೆಗೆ ನೇಮಕವಾಗಿದ್ದ ಪುಣೆ ಜೀವಶಾಸ್ತ್ರ ಉಪನ್ಯಾಸಕಿ ಮನಿಷಾ ಗುರುನಾಥ್ ಅಂಧರಾಗಿದ್ದಾಳೆ. ಆರೋಪಿಗಳಿಗೆ ಉಪನ್ಯಾಸಕಿ ಮನಿಷಾ ಗುರುನಾಥ್ ಮಂಧಾರೆ ಪ್ರಶ್ನೆ ಪತ್ರಿಕೆಗಳನ್ನ ಹಂಚಿದ್ಲು ಅನ್ನೋದು ಬಯಲಾಗಿದೆ. ಎನ್ಟಿಎ ದೊಡ್ಡ ಅಧಿಕಾರಿಗಳಿಗೆ ಶುರುವಾಯಿತು ನಡುಕ. ಕೇಂದ್ರಕ್ಕೆ ಮುಜುಗರ. ಎನ್ಟಿಎಯಲ್ಲಿ ಭಾರಿ ಬದಲಾವಣೆ. ಅಕ್ರಮದ ಆಟ ಆಡಿರುವ ಕಿಂಗ್ ಪಿನ್ಗಳ ಜನ್ಮವನ್ನ ಸಿಬಿಐ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರಿಗೆ ಸಿಬಿಐ ಅಧಿಕಾರಿಗಳು ಕೋಳ ತೊಡಿಸ್ತಾ ಇದ್ದು ಎನ್ಟಿಎ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಭ್ರಷ್ಟ ಉಪನ್ಯಾಸಕರು, ಸಿಬ್ಬಂದಿ ಮಾಫಿಯಾದಲ್ಲಿ ಭಾಗಿಯಾಗಿರುವ ಅನುಮಾನ ಮೂಡಿದೆ. ಇನ್ನು ಎನ್ಟಿಎನ ಕೆಲವು ಉನ್ನತ ಅಧಿಕಾರಿಗಳಿಗೂ ಸಿಬಿಐ ತನಿಖೆಯ ಗುನ್ನ ಬೀಳುವ ಸಾಧ್ಯತೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಗೆ ಮುಜುಗರ ತಂದಿಟ್ಟಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈವರೆಗೆ 9 ಜನರನ್ನ ಬಂಧಿಸಲಾಗಿದೆ. ವಿಪಕ್ಷಿಗಳು ಕೇಂದ್ರದ ಸರ್ಕಾರದ ವಿರುದ್ಧ ದಾಳಿ ಮಾಡ್ತಾ ಇದ್ದಂತೆ ಎನ್ಟಿಎಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಜಂಟಿ ನಿರ್ದೇಶಕರಾಗಿ ಆಕಾಶ್ ಜೈನ್ ಹಾಗೂ ಆದಿತ್ಯ ರಾಜೇಂದ್ರ ಬೋಜ್ಗಾದಿಯಾ ನೇಮಿಸಲಾಗಿದೆ. ಇನ್ನು ಜಂಟಿ ಕಾರ್ಯದರ್ಶಿಗಳಾಗಿ ಅನುಜಾ ಬಾಪಟ್, ರುಚಿತಾ ವಿಜ್ ನೇಮಕ ಮಾಡಲಾಗಿದೆ. ಖತರ್ನಾಕ್ ಕುಲಕರ್ಣಿ ನೀಚ ಕೃತ್ಯ ಮತ್ತಷ್ಟು ಬಯಲು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿರುವ ಪಾಪಿ ಪ್ರಾಧ್ಯಾಪಕ ಕುಲಕರ್ಣಿ ಕರಾಳ ಮುಖ ಹೊರಬರ್ತಾ ಇದೆ. ಖತರ್ನಾಕ್ ಕುಲಕರ್ಣಿ 200 ವಿದ್ಯಾರ್ಥಿಗಳಿರುವ 4 ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಸಮಿತಿಯಲ್ಲಿದ್ದ. ಕೋಚಿಂಗಿಗೆ ಬಂದಿದ್ದ ಆರೋಪಿ ಮನಿಷಾ ವಾಗ್ಮಾರೆ ಮತ್ತು ಧನಂಜಯ್ ಲೋಖಂಡೆ ಸ್ಪೆಷಲ್ ಕ್ಲಾಸ್ನಲ್ಲಿ ಭಾಗಿಯಾಗಿದ್ರು. ಕುಲಕರ್ಣಿ ಜೊತೆ ಸಂಪರ್ಕ ಬೆಳೆಸಿದ್ದ ಆರೋಪಿಗಳು ಪರೀಕ್ಷೆಗೂ ಮುನ್ನ ಬಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗಿದ್ರು. ಅಹಲ್ಯಾನಗರ, ಲಾತೂರ್ ಮತ್ತು ನಾಸಿಕ್ ಸೇರಿದಂತೆ ಹಲವೆಡೆ ಕ್ವಶನ್ ಪೇಪರ್ ಸಪ್ಲೈ ಮಾಡಿದ್ರು ಅನ್ನೋದು ಬಯಲಾಗಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ವಜಾಗೆ ರಾಹುಲ್ ಆಗ್ರಹ. ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವ ನೀಟ್ ಪ್ರಕರಣವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದೆ. ಕೇಂದ್ರದ ವಿರುದ್ಧ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಂಡ ಕಾರಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ರನ್ನ ತಕ್ಷಣ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪಿಎಂ ಮೋದಿ ಯಾಕೆ ಮಾತನಾಡ್ತಾ ಇಲ್ಲ? ಅಲ್ಲದೆ ಇದೊಂದು ಆರ್ಎಸ್ಎಸ್ ಮತ್ತು ಬಿಜೆಪಿಯವರು ಸೇರಿ ದುಡ್ಡು ಮಾಡುವ ದಂಧೆಯ ಜಾಲ ಅಂತ ಕರೆದಿದ್ದಾರೆ.
ये एक नेक्सस है। आरएसएस, बीजेपी और जो हमारे यूनिवर्सिटीज में इनके लोग बैठाए गए हैं, वाइस चांसलर्स बैठाए गए हैं, प्रोफेसर्स बैठाए गए हैं, इनके बीच में पैसे बनाने का नेक्सस है और इस नेक्सस ने हिंदुस्तान के एजुकेशन सिस्टम को खत्म कर दिया है। प्रधानमंत्री को इमीडिएट ऑर्डर देना चाहिए कि धर्मेंद्र प्रधान जी को इस्तीफा दें, उनको सैक किया जाए और जो गिल्टी लोग हैं उनको पकड़ के जेल में डाला जाए। ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದು ಮತ್ತು 4 ವಿದ್ಯಾರ್ಥಿಗಳ ಆತ್ಮಹತ್ಯೆ ವಿದ್ಯಾರ್ಥಿಗಳನ್ನ, ವಿದ್ಯಾರ್ಥಿ ಸಂಘಟನೆಗಳನ್ನ ರೊಚ್ಚಿಗೆಬ್ಬಿಸಿದೆ. ದೆಹಲಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸ ಮತ್ತು ಎನ್ಟಿಎ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ರಾಜ್ಯದ ಕಾರವಾರ, ಧಾರವಾಡದವರೆಗೂ ಹಬ್ಬಿತ್ತು. ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂಥ ಹಿನ್ನೆಲೆಯಲ್ಲಿ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು, ಇದರ ವಿರುದ್ಧ ಎನ್ಎಸ್ಯು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಾವು ನೋಡಬಹುದಾಗಿದೆ. ದೆಹಲಿಯ ಸೌತ್ ಅವೆನ್ಯೂ ರಸ್ತೆಯಲ್ಲಿ ಈಗ ಎನ್ಎಸ್ಯು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದೆ. ಏನು ಸ್ಥಳೀಯ ಪೊಲೀಸರಾಗಿರ್ಬೋದು, ಭದ್ರತಾ ಪಡೆಗಳಿಂದ ಕೂಡ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಸಿಬಿಐ ಮೇಲೆ ನಮಗೆ ನಂಬಿಕೆಯೇ ಇಲ್ಲ, ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ವೈದ್ಯಕೀಯ ಸಚಿವ ಶರಣಪ್ರಕಾಶ ಪಾಟೀಲ್ ಆಗ್ರಹಿಸಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಯರೆಡ್ಡಿ ಆಗ್ರಹಿಸಿದ್ರು. ಆದರೆ ಇವರಿಗೆ ಛಲವಾದಿ ತಿರುಗೇಟು ಕೊಟ್ಟಿದ್ದಾರೆ. ಅವರು ಸರಿಯಾಗಿ ಮಾಡೋಕ್ಕೂ ಸಿದ್ಧ ಇಲ್ಲ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಡೋಕ್ಕೂ ಸಿದ್ಧ ಇಲ್ಲ. ಇದು ಕೇಂದ್ರ ಸರ್ಕಾರದ ಬಹಳ ದೊಡ್ಡ ವೈಫಲ್ಯ. ಮತ್ತೆ ಅವರು ರಾಜೀನಾಮೆ ಕೊಡ್ಬೇಕವ ಯಾರು ಪ್ರಧಾನ, ಯಾರು ಮಂತ್ರಿ, ಅವನು ಹೇಳಿದಾನ ನೆಕ್ಸ್ಟ್ ಇಯರ್ ಸರಿ ಮಾಡಿ ನೋಡಿ. ಅದನ್ನೇನು ಇವತ್ತು ಒಂದು ಪರೀಕ್ಷೆ ಮಿಸ್ ಆಯಿತು ಅಂತಂದ್ರೆ ಜೀವ ಕಳ್ಕೊಡ್ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಎಷ್ಟೊಂದು ಅನಾಹುತಗಳಾಯ್ತು, ಪೊಲೀಸ್ ಇಂಟರ್ವ್ಯೂಗಳು ಆಯ್ತೆ. ಊಟ ನಿದ್ದೆ ಬಿಟ್ಟು ಓದಿದ್ರು ಡಾಕ್ಟರ್ ಆಗುವ ಡ್ರೀಮ್ ಹೊಂದಿದ್ದ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಾಕ್ಷಸರು ಸುಟ್ಟು ಹಾಕಿದ್ದಾರೆ. ಕಿಂಗ್ ಪಿನ್ಗಳ ಜನ್ಮ ಜಾಲಾಡ್ತಾ ಇರುವ ಸಿಬಿಐ ಅಧಿಕಾರಿಗಳು ನೀಟ್ ಮಾಫಿಯಾ ಕಿರಾತಕರ ಕೃತ್ಯ ಕೆದಕ್ತಾ ಇದ್ದಾರೆ. ಇದರಲ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ತಿಮಿಂಗಲಗಳ ಕೈವಾಡ ಇದೆಯಾ ಅನ್ನೋದು ತನಿಖೆಯ ನಂತರ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.